ಕಮೆಂಟ್ ನಿಮ್ಗೆ ಏನಾದ್ರು ಬೈಯಾಗಿಲ್ಲ ಬೈದೋಗ್ರಿ. ನೋಡಿ 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 ಕಣ್ಗಳು ನೋಡ್ತಾ ಇದೆ. ದಿನಾಗ್ಲೂ 18 ಸೊಂಬೇರಿ ಆಗುತ್ತೆ. 600 to 500 rupees ಒಳಗೆ ಮಾಡ್ಕೊಡ್ತೇವೆ. ಹೊಸಚೆ ನಾನು ಹೇಳೋದ ನೋಡಿ, ಹೊಸಚೆ ಬ್ರ್ಯಾಂಡ್ ನೋಡೋದನ್ನೇ ಎಲ್ಲ ತಂಗ್ ಬಿದ್ದೈತೆ. 200 rupees ಇಂದಾನು ಸಿಗುತ್ತೆ. ನಮ್ಮಗುದು ಒಂದು ಬರ್ತ್ ಸರ್ಟಿಫಿಕೇಟ್ ಕೈಲಿ ಇಟ್ಕೊಂಡಿರೋದು ತುಂಬಾ ಖುಷಿ ಆಯ್ತು ಇವತ್ತು. ಗ್ಲಾಸ್ ಕಮೆಂಟ್ ನಿಮ್ಗೆ ಏನಾದ್ರು ಬೈಯಾಗಿಲ್ಲ ಬೈದೋಗ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನ್ ನಿಮ್ಮ ಜಗತ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಎದ್ದಿದ ತಕ್ಷಣ ಬೆಳಗ್ಗೆ ಈಗ ಬೀಗ ರೆಡಿ ಆಗಿ ನಮ್ಮ ವೈಫ್ ಮನೆ ಹೋಗ್ತಾ ಇದೀನಿ ನಾನು. ಇವತ್ತು ಒಂದ್ ಸ್ವಲ್ಪ ಕೆಲಸ ಐತೆ. ಆ ಕೆಲಸ ಏನು ಅಂತ ನಿಮ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತೋರಿಸ್ತಾ ಇದೀನಿ. ನೋಡಿ ಚಲೋ ಅಂತ ನಡಿ ಹೋಗೋಣ ಪೇಟೆ ಕಡೆಗೆ ಹಳ್ಳಿಯಿಂದ. ಪೆಟ್ರೋಲ್ ಬಂಕ್ ರೀಚ್ ಆದ್ವಿ. ಪೆಟ್ರೋಲ್ ಗೀಟ್ರೋಲ್ ಹಾಕ್ಸ್ಕೊಳ್ಳೋಣ ರಪ್ಪ ಅಂತ ಹೋಗೋಣ. ಹಿಂಗೆ ಆಂದಿ ಮೇಲೆ ವಾರಿಯರ್ ಬೇಕ್ರಿಗೆ ಬಂದಿದ್ದೀವಿ. ಬರೀ ಒಳಗೆ ಏನಾದ್ರು ಇಸ್ಕೊಂಡು ಬೇಕು ಬೇಕಾದ್ರೆ ಇಸ್ಕೊಂಡು ಒಂದು ಬ್ರೌನ್ ಬ್ರೆಡ್ ಕೊಡಿ. ಮತ್ತೆ ವೀಟ್ ರಸ್ಕ್ ಒಂದು 1/4 kg, ಮತ್ತೆ ಮಿಲ್ಕ್ ಬಿಸ್ಕೆಟ್ ಒಂದು 1/4 kg. ವಾಟ್ ಇಸ್ ಇಟ್? ಎಗರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ವಾರಿಯರ್ ಬೇಕ್ರಿಂದ ಪರ್ಚೇಸ್ ಆಯ್ತಲ್ಲ, ಇಲ್ಲಿ ನೋಡಿ ಎಲ್ಲ ಐತೆ. ಏನಿಲ್ಲ, ಒಂದು ಬ್ರೆಡ್ ಒಂದು ಬನ್ನು ಐಟಮ್ಗಳ ತಗೊಂಡಿದೀವಿ ಮನೆಗೆ. ಸರಿ ಹೋಗೋಣ. ಇವಾಗ ಜಸ್ಟ್ ನಮ್ಮ ವೈಫ್ ಮನೆಗೆ ರೀಚ್ ಆಗಿದ್ದೀನಿ. ಇಲ್ಲಿಂದ ಒಂದು ಕೆಲಸ ಆಗ್ಬೇಕಾಯ್ತು. ಆ ಕೆಲಸ ಏನು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ದು ಕಂಪ್ಲೀಟೆಡ್ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬೇಕಾಯ್ತು. ಆದರೆ ಇನ್ನೂ ಮೇಡಮ್ ಇನ್ನೂ ಲೇಟ್ ಅಂತ ಬರೋದವರು ಕೊಡೋಕ್ಕೆ ಫೋನ್ ಮಾಡಿದ್ವಿ. ಅದಕ್ಕೆ ಇನ್ನೊಂದು ಕೆಲಸ ಇದೆ, ಸ್ವಲ್ಪ ಅದಾದ್ಮೇಲೆ ಹೋಗೋಣ, ತೋರಿಸ್ತೀನಿ ಏನು ಕೆಲಸ ಅದು ಅಂತ. ಹಿಂಗೆ ಸ್ಟೇ ಟ್ಯೂನ್ ಟು ದ ವಿಡಿಯೋ ಪ್ಲೀಸ್. ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅದು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಲೈಕ್ ಶೇರ್ ಮಾಡ್ತಾ ಹೋಗಿ. ಕಮೆಂಟ್ ನಿಮ್ಗೆ ಏನಾದ್ರು ಬೈಯಾಗಿಲ್ಲ ಬೈದೋಗ್ರಿ. ಒಂದ್ ಸ್ವಲ್ಪ ದಿನದಿಂದ ನನಗೂ ಪ್ರಾಬ್ಲಮ್ ಇದೆ. ಅದು ತೋರಿಸ್ಬಿಟ್ಟು ಅದು ಏನ್ ಮಾಡ್ತಾರೆ ಹೇಳೋಣ, ನೋಡೋಣ ಬನ್ನಿ. ನನಗೂ ಐಡಿಯಾ ಇದೆ ಏನ್ ಮಾಡ್ತಾರೆ ಅಂತ. ಬನ್ನಿ ನೀವು ನೋಡಿ ಅಲ್ಲಿ ಏನಾಗುತ್ತೆ ಅಂತ. ನಾನು ನನ್ನ ಕಣ್ಣಿಗೆ ಸ್ಪೆಕ್ಸ್ ತಗೊಳ್ಳೋ ಅಂತ ಬಂದಿದ್ದೀನಿ. ಇಲ್ಲಿ ಹೋಲ್ಸೇಲ್ ಅಂಗಡಿಗಳು ತುಂಬಾ, ಅದಕ್ಕೆ ಕಂಪ್ಯೂಟರ್ಗಳು ನೋಡಿ 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 ಕಣ್ಗಳು ನೋಡ್ತಾ ಇದೆ. ದಿನಾಗ್ಲೂ 18 ಕಂಪ್ಯೂಟರ್ ಇನ್ನೇನಾಗ್ತದೆ. ಬನ್ನಿ ಯಾವ್ದಾದ್ರು ಅಂಗಡಿ ಹಂಟ್ ಮಾಡಿ ಒಂದು ಒಳ್ಳೆ ಫ್ರೇಮ್ ತೊಗೊಂಡು ಅದಕ್ಕೊಂದು ಬ್ಲೂ ಲೆನ್ಸ್ ಹಾಕಿ, ಕಂಪ್ಯೂಟರ್ ಲೆನ್ಸ್ ಹಾಕಿ ತೊಗೊಂಡು ಹೋಗೋಣ. ಒಂದು ಚಿಲ್ಲಿ ಉಪ್ಪಾಲ್ಪೇಟಲ್ಲಿ ನಾನು ಬಂದಿರೋ ಒಂದು ಅಂಗಡಿ ಐಝನ್ ಅಂತ. ಇವ್ರ ಅಂಗಡಿ ನಂಗೆ ಮುಂಚೆನೇ ಗೊತ್ತು. ನಂಗೆ ಮುಂಚೆಯಿಂದನೂ ಕ್ಲಾಸ್ಗಳನ್ನ ಬೇವ್ ಮಾಡ್ತಾ ಇದ್ದೆ. ಇವಾಗ ರೀಸೆಂಟ್ ಆಗಿ ನಾನು ಬೇವ್ ಮಾಡ್ತಿಲ್ಲ, ಯಾಕಂದ್ರೆ ಎಲ್ಲ ಒಂದು ಕಳೆದೋಯ್ತು. ನಾನು ಸ್ವಲ್ಪ ಸೋಂಬೇರಿನೂ ಆಗುತ್ತೆ, ಅದಕ್ಕೆ ಬೇವ್ ಮಾಡ್ತಿದ್ದೆ. ತಿರ್ಗಾ ತಗೊಳ್ಳೋಣ ಉಪ್ಪಾಲ್ಪೇಟೆಗೆ ಬಂದೆ. ಇವಾಗ ಒಂದು ಚಿಕ್ಕ ಅಂಗಡಿ ದೊಡ್ಡ ಅಂಗಡಿಗೆ ಚೇಂಜ್ ಆಗಿದೆ ನೋಡಿ. ಎಲ್ಲಾ ತರ ಬ್ರಾಂಡೆಡ್ ಗ್ಲಾಸಸ್ ಸಿಗುತ್ತೆ, ಎಲ್ಲಾ ತರ ಲೆನ್ಸಸ್ ಸಿಗುತ್ತೆ, ಎಲ್ಲಾ ತರನು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ಕೊಡ್ತೇವೆ. ನೀವೇನಾದ್ರು ಕಂಪ್ಯೂಟರ್ ಗ್ಲಾಸ್ ತಗೊಂತೀರಾ ಅಂದ್ರೆ ಜಸ್ಟ್ 600 to 500 rupees ಒಳಗೆ ಮಾಡ್ಕೊಡ್ತೇವೆ. ನೀವೇನಾದ್ರು ಪವರ್ ಗ್ಲಾಸಸ್ ಏನಾದ್ರು ತಗೊಂತೀರಾ ಅಂದ್ರೆ ಇನ್ನೂ ಚೀಪ್ ಅಂಡ್ ಬೆಸ್ಟ್ ಆಗಿ ಮಾಡ್ಕೊಡ್ತೇವೆ. ಯಾಕಂದ್ರೆ ಇವ್ ಅಂಗಡಿ ಇರೋದು ಹೋಲ್ಸೇಲ್ ಅಂಗಡಿ. ನೋಡಿ ಇವರೇ ಬಾಸ್. ಇದಕ್ಕೆ ನಮ್ಗೆ ಒಂದು 2 to 3 years ಇಂದ ಪರಿಚಯ ಇರೋ. ನೀವ್ ಯಾವ್ದಾದ್ರು ಏನಾದ್ರು ತಗೊಬೇಕು ಅಂದ್ರೆ ನಾನು ಕಾರ್ಡ್ ಇಲ್ಲಿ ಹಾಕಿರ್ತೀನಿ, ರೈಟ್ ಸೈಡ್ ಅಲ್ಲಿ ಅಡ್ರೆಸ್ ಸಮೇತನೂ ಹಾಕಿರ್ತೀನಿ. ಅವ್ರ ಕಾರ್ಡು ಡೀಟೇಲ್ಸ್, ಫೋನ್ ನಂಬರ್, ಫೋನ್ ಮಾಡ್ಕೊಂಡು ಬನ್ನಿ, ಮಸ್ತಾಗಿ ಬರುತ್ತೆ. ನೋಡಿ ಹೇಳ್ತಾವ್ರು ಇವಾಗ ಏನೇನ್ ಸಿಗುತ್ತೆ, ಹೆಂಗೆ ಕತೆ ಅಂತ. ಎಲ್ಲಾ ಬ್ರ್ಯಾಂಡ್ ಕೂಡ ಸಿಗುತ್ತೆ ನಿಮಗೆ, ಚೀಪ್ ಅಂಡ್ ಬೆಸ್ಟ್. ವರ್ಸಾಚಿಯಿಂದ ಹಿಡಿದು ನೈಕಿ, ಮೇ ಬ್ಯಾಕ್ ಎಲ್ಲ ಸಿಗ್ತದೆ ಇವತ್ತು. ಕ್ಲಿಪ್ ಆನ್ ನೋಡಿ, ಅಟ್ಯಾಚ್ಮೆಂಟ್ ಇದು ನೈಟ್ ಡ್ರೈವ್ಗೆ, ಇದು ಡೇಗೆ ಯೂಸ್ ಮಾಡೋಕ್ಕೆ, ಎರಡು ಒಂದೇ ಸರಿ ಯೂಸ್ ಮಾಡ್ಬೋದು, ಇಲ್ಲ ಒಂದೊಂದು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು. ಸೂಪರ್ ನೋಡಿ. ಹೀರೋ ಹಾಕಿದ ತಕ್ಷಣ ಹೀರೋ ಆಗೋದು ಬಸ್. ಆ ತರದೆಲ್ಲ ಎಲ್ಲಾ ತರ ಡಿಸೈನ್. ಗೂಗಲ್ ಅಲ್ಲಿ ಯಾವ್ದು ಫೋಟೋ ತೋರಿಸಿರೋ ಆ ತರ ಡಿಸೈನ್ ಕೊಡ್ತಾವಲ್ಲ. ಎಲ್ಲ ಸಿಗುತ್ತೆ ಮತ್ತು ಬಾಕ್ಸ್ ಸಮೇತ ಸಿಗುತ್ತೆ. ಹೊಸಚೆ ನಾನು ಹೇಳೋದ ನೋಡಿ, ಹೊಸಚೆ ಬ್ರ್ಯಾಂಡ್ ನೋಡೋದನ್ನೇ ಎಲ್ಲ ತಂಗ್ ಬಿದ್ದೈತೆ. ಒಳಗ್ ತೋರ್ಸ್ಕೊಂಡು ಹೆಂಗ್ ಕಾಣಿಸ್ತದ. ಅನ್ಲಿಮಿಟೆಡ್ ಕಾರ್ಡ್ಸ್ ಯಾವ್ದು ಹೊಸಚೆ ಇದ? ಎಲ್ಲ ಮಿಕ್ಸ್ ಇದೆ. ಹೊಸಚೆ ಇದೆ ವಿತ್ ಬಾಕ್ಸ್ ಪೀಸ್ ನೋಡಿ. ಈ ತರ ಕೂಡ ಸಿಗುತ್ತೆ. ತೆಗೆದು ಆಚೆ ಇಟ್ಟಿದ್ದಾರೆ ಅಷ್ಟೇ. ವಿತ್ ಬಾಕ್ಸ್ ಪೀಸ್ ಬರುತ್ತೆ. ಯಾವ್ದೋ ಫಸ್ಟ್ ಕಾಪಿಗೆ ಇಷ್ಟು ಕಾಪಿ ಅಂತ ಏನಿಲ್ಲ, ಎಲ್ಲ ಒರಿಜಿನಲ್ ಎಲ್ಲ ಸಿಗುತ್ತೆ. ಇಲ್ಲಿ ಬಂದ್ರೆ ನೀವು ಐ ಟೆಸ್ಟಿಂಗ್ ಫ್ರೀ ಆಗಿ ಮಾಡಿಸ್ಕೋಬಹುದು. ಐ ಟೆಸ್ಟಿಂಗ್ ಅಲ್ಲಿ ಏನು ಚಾರ್ಜ್ ಇಲ್ಲ. ಆಯ್ತಾ, ನಾನು ತಗೊಂಡಿದ್ದೀನಿ ಗ್ಲಾಸ್. ನಾನು ತಗೊಂಡಿದ್ದು ಜಸ್ಟ್ ಬ್ಲೂರೇ ಫಿಲ್ಟರ್, ಬ್ಲೂ ಕಟ್ ಗ್ಲಾಸ್. ನನ್ಗೇನ್ ಪವರ್ ಏನಿಲ್ಲ. ಇದು 300 ರೂಪಾಯಿ
200 rupees ಇಂದಾನು ಸಿಗುತ್ತೆ ನಿಮ್ಗೆ. ನೀವು ಯಾವ ತರ ಒಂದು ಬ್ರ್ಯಾಂಡ್ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಪ್ರೈಸ್ ಆಗುತ್ತೆ. ನೀವು ಚೀಪ್ ಅಂಡ್ ಬೆಸ್ಟ್ ಬೇಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ, ಇಲ್ಲ ಒಂದು ಲಕ್ಸುರಿ ಬ್ರ್ಯಾಂಡ್ ಬೇಕಂದ್ರೆ ಲಕ್ಸುರಿ ಬ್ರ್ಯಾಂಡ್ ಸಿಗುತ್ತೆ, ಎಲ್ಲಾ ತರದ್ದು ಸಿಗುತ್ತೆ. ನಾನ್ ತಗೊಂಡಿದ್ದು ಅಷ್ಟೇ, ಜಸ್ಟ್ 400 to 450 rupees ಅಷ್ಟೇ ಇದು. ನೋಡಿ ಇದು ನಾನು ಜಸ್ಟ್ ಕಂಪ್ಯೂಟರ್ ನೋಡ್ತೀನಲ್ಲ, ದಿನಾಗಲೂ ಆಫೀಸಲ್ಲೂ ನೋಡ್ತೀನಿ, ಮನೇಲಿ ಬಂದು ಎಡಿಟಿಂಗ್ ಮಾಡ್ಬೇಕಾದ್ರು ನೋಡ್ತೀನಿ, ಅದಕ್ಕಾಗಿ ತಗೊಂಡಿರೋದಷ್ಟೇ, ಇನ್ನೇನಿಲ್ಲ. ಬ್ರ್ಯಾಂಡೆಡ್ ಎಲ್ಲಾ ತರದ್ದು ಸಿಗುತ್ತೆ. ಸಿಗುತ್ತೆ. ಇದು ಸಪ್ರೇಟ್ ಮಾಡ್ತಾರೆ. ನೋಡಿ ಮನೇಲಿ ತಂದೆ ತಾಯಿ ಇದ್ರು ಅವ್ರಿಗೂ ತಕ್ಕನಾದ ಪರ್ಫೆಕ್ಟ್ ಗ್ಲಾಸಸ್ ಸಿಗುತ್ತೆ. ಜಸ್ಟ್ ಆನ್ಲೈನ್ ಅಲ್ಲಿ ಪರ್ಚೇಸ್, ಆನ್ಲೈನ್ ಗಿಂತ ನೀವು ಪ್ರೈಸ್ ಬೇಕಾದ್ರೆ ಕಂಪೇರ್ ಮಾಡಬಹುದು, ಆನ್ಲೈನ್ ಗಿಂತ ತುಂಬಾನೇ ಕಡಿಮೆ ಇರ್ತದೆ. ಜಸ್ಟ್ ಐ ಪವರ್ ಡೈ ಗ್ಲಾಸಸ್ ಅಂತಲ್ಲ, ಈ ಎಲ್ಲಾ ತರ ಶೇಡ್ಸ್ ಸಿಗುತ್ತೆ ನಿಮ್ಗೆ, ಕೂಲಿಂಗ್ ಗ್ಲಾಸಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಯಾರಿಗಾದ್ರು ಬೇಕಂದ್ರೆ ನಾನು ಹಾಕಿರ್ತೀನಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ ನೋಡಿ, ಕಾರ್ಡ್ ನಂಬರ್ ಎಲ್ಲ ಹಾಕಿರ್ತೀನಿ. ಬನ್ನಿ ಇವಾಗ ನಾವು ಕೆಲಸ ಮುಗಿದ್ ನಮ್ದು. ಐ ಗ್ಲಾಸಸ್ ತಗೊಂಡು ಇವಾಗ ಬಂದಿದ್ದು ನಾನು ನಮ್ಮ ಮಗುದು ಬರ್ತ್ ಸರ್ಟಿಫಿಕೇಟ್ ತಗೊಳಕ್ಕೆ. ಇದು ರೆಡಿ ಆಯ್ತು, ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ಮಸ್ತಾಗಿ. ತುಂಬಾ ಖುಷಿ ಆಯ್ತು, ಇವತ್ತು ತುಂಬಾ ಕೆಲಸ ಆಯ್ತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಇದೆ ಬರ್ತ್ ಸರ್ಟಿಫಿಕೇಟ್. ಇದಕ್ಕೇನು ಪೇ ಮಾಡೋದು ಬೇಡ, ಜಸ್ಟ್ ಗೌರ್ಮೆಂಟ್ ಫೀಸ್ ಬರುತ್ತೆ 55 ರೂಪಾಯಿ ಅಂತ. 2 ಸತಿ ಕರೆಕ್ಷನ್ಗೆ ಒಂದ್ಸತಿ, ಮತ್ತೆ ಮಾಡಿಸಿರೋದಕ್ಕೆ ಒಂದ್ಸತಿ, 2 ಸತಿ ಮಾಡಿಸಿದ್ರೆ ಸಾಕು, 100 rupees ಅಲ್ಲಿ ಆಗ್ಬಿಡ್ತದೆ. ಇದೇನಾದ್ರು ತಿರ್ಗಾ ಏನಾದ್ರು ಕಳೆದೋಯ್ತು, ಇಲ್ಲಾಂದ್ರೆ ಇಲ್ಲೊಂದು ನಂಬರ್ ಇದೆ, ರಿಜಿಸ್ಟ್ರೇಷನ್ ನಂಬರ್, ಅದರಿಂದ ಒಂದು ಬೆಂಗಳೂರಿಗೆ ಯಾಕಂದ್ರೆ ಸಿಕ್ಬಿಡುತ್ತೆ. ನೀವು ಜಸ್ಟ್ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬರ್ತ್ ಸರ್ಟಿಫಿಕೇಟ್ ಆದ್ಮೇಲೆ ಯಾವ್ದಾದ್ರು ಕರೆಕ್ಷನ್, ನಿಮ್ಮ ಹೆಸರು, ಮಗು ಹೆಸರು, ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಡೇಟ್ ಆಫ್ ಬರ್ತ್, ಮತ್ತೆ ನಿಮ್ದೇನಾದ್ರು ಡೀಟೇಲ್ಸ್ ಏನಾದ್ರು ಮಿಸ್ಟೇಕ್ ಇದೆಯಾ, ಎಲ್ಲ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಎಲ್ಲ ಕ್ರಾಸ್ ಚೆಕ್ ಮಾಡಾದ್ಮೇಲೆ ನೀವು ತಗೊಳ್ಳಿ. ಎಲ್ಲ ಮಿಸ್ಟೇಕ್ಸ್ ಇತ್ತು ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ಹೇಳಿ, ಎಲ್ಲ ಕರೆಕ್ಷನ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಡ್ತಾರೆ. ನಮ್ದು ಕರೆಕ್ಷನ್ಸ್ ಇತ್ತು, ನಾನು ಹೆಸರು ಮತ್ತೆ ನನ್ನ ಹೆಸರು, ಅಡ್ರೆಸ್ ಎಲ್ಲ ಕರೆಕ್ಷನ್ ಇತ್ತು. ಅದಕ್ಕೆ ನಾನು ಮುಂಚೆನೆ ನಾವು ಫಸ್ಟ್ ಒಂದು ಬ್ಲಾಂಕ್ ಸರ್ಟಿಫಿಕೇಟ್ ಅಂತ ನಾನು ಒಂದು ವಿಡಿಯೋ ನೋಡಿದ್ದೆ, ನೀವು ಹೇಳಿದ್ರ ಫಸ್ಟ್ ಇನಿಷಿಯಲಿ ಕೊಡೋದು ಬ್ಲಾಂಕ್ ಸರ್ಟಿಫಿಕೇಟ್ ಒಂದು, ಅದರಲ್ಲಿ ನೀವೆಲ್ಲ ಬರ್ಕೊಡ್ಬೇಕು. ಅದರಲ್ಲೇನೆ ನಂದು ಇನಿಷಿಯಲ್ ಆಗಿ ತಪ್ಪಾಗಿತ್ತು, ಸೊ ಅದಕ್ಕೆ ನಾನು ಅವಾಗ್ಲೇನೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಕರೆಕ್ಷನ್ ಮಾಡ್ಸಕೊಟ್ಟಿದ್ದೆ. ಅದು ಅವತ್ತು ಓದ್ಸತಿ ಬಂದಾಗ ಬಂದಿರ್ಲಿಲ್ಲ, ಇನ್ನು ಮೇಡಮ್ ಇರಲಿಲ್ಲ, ಎಲ್ಲೋ ಹೋಗ್ಬಿಡಿದು, ಅದೊಂದು ಅಪ್ಸೆಟ್. ಇವತ್ತು ಬಂದಿದ ತಕ್ಷಣ ತಿರ್ಗಾ ಫೋನ್ ಎಲ್ಲ ನಂಬರ್ ಎಲ್ಲ ಇಸ್ಕೊಂಡು ಹೋಗಿದ್ದೆ. ಬಂದು ಫೋನ್ ಮಾಡಿದ ತಕ್ಷಣ ಬಂದು ಆಗ್ಲೇ ಮಾಡಿಟ್ಟು ಬಂದು ಕೊಟ್ಟು ಎಲ್ಲ ಕರೆಕ್ಟ್ ಆಗಿದೆ, ಮಸ್ತಾಗೆ. ಇದು ಮೊದಲನೇ ಒಂದು ಸ್ಟೆಪ್ ನಮ್ಮ ಮಗುದು, ಮೊದಲನೇ ಒಂದು ಬರ್ತ್ ಸರ್ಟಿಫಿಕೇಟ್. ಬಹಳ ಖುಷಿ ಆಗ್ತಿತ್ತು. ನಾನು ನಮ್ಮ ಮಗುದು ಒಂದು ಬರ್ತ್ ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೊಂಡಿರೋದು ತುಂಬಾ ಖುಷಿ ಆಯ್ತು. ಇವತ್ತು ಗ್ಲಾಸಸ್ ತಗೊಂಡಿದ್ದೀನಿ, ಬರ್ತ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ನಡಿ ನೆಕ್ಸ್ಟ್ ಮೆಡಿಕಲ್ ಹೋಗ್ಬೇಕು, ಮೆಡಿಕಲ್ಗೆ ಹೋಗಿ ಮಗುದು ಮೆಡಿಸಿನ್ ತಗೊಂಡು ಹೋಗ್ಬೇಕು. ನಡಿ ಇವಾಗ ಮೆಡಿಕಲ್ ಇಂದ ನಡೀರಿ ಹೋಗೋಣ. ರೀಚ್ ಆದೆ ನಮ್ಮ ವೈಫ್ ಮನೆಗೆ ರೀಚ್ ಆಗಿದ್ದೀನಿ. ನಡಿ ಊಟ ಗಿಟ ಮಾಡ್ಕೊಂಡು ನಾವು ನಮ್ಮನೆ ಕಡೆ ಓಡೋಣ. ಮುಗಿತು ನಮ್ಮ ವೈಫ್ ಮನೇಲಿ ಕೆಲಸ. ಈಗ ನಮ್ಮ ಮನೆಗೆ ಹೋಗೋಣ. ಬೇರೆ ಈ ಟ್ರಾಫಿಕ್ ಜಾಮ್ ಅಲ್ಲಿ ನಾವು ಹೋಗೋಷ್ಟೇ 1 hour 1.5 hour ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿಂದ ಮನೆಗೆ ಹೋಗೋಷ್ಟು. ಇವಾಗ ಜಸ್ಟ್ ಜಾಮ್ ಅಲ್ಲಿ ಬಂದು ರೀಚ್ ಆದ ಮನೆಗೆ ರೀಚ್ ಆಗಿ ಡ್ರೆಸ್ ಅಪ್ ಎಲ್ಲ ಚೇಂಜ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಇವಾಗ ಊಟ ಮಾಡಕ್ ಹೋಗ್ಬೇಕು. ಅಲ್ಲಿಂದ ಬಂದು ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದೀನಿ. ಇವತ್ತು ಅದೇ ಗ್ಲಾಸಸ್ ತಗೊಂಡೆ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾಕೆ ಕ್ಲೀನ್ ಆಗಿ ತೋರಿಸ್ತೀನಿ, ಹೆಂಗ್ ಕಾಣಿಸ್ತಿದೆ. ನೀವು ಕಮೆಂಟ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಹೆಂಗ್ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲೋ ಅಂತ. ಅದ್ ಜಸ್ಟ್ ಇದಕ್ಕೆ ತಗೊಂಡಿರೋದು ಅಷ್ಟೇ, ಸಿಸ್ಟಮ್ ನೋಡೋದಕ್ಕೆ ಅಷ್ಟೇ. ಅವಾಗ ನಂಗೆ ಚೆನ್ನಾಗಿ, ನನ್ನ ದಿವ್ಯ ದೃಷ್ಟಿಗಳು ಚೆನ್ನಾಗೇ ಚೆನ್ನಾಗಿದೆ. ಆತರ ಏನಾಗಿಲ್ಲ, ಬೈ ಜಸ್ಟ್ ನನ್ಗೆ ದಿನಾಗ್ಲೂ ಸಿಸ್ಟಮ್ ಜಾಸ್ತಿ ಹೊತ್ತು ನೋಡ್ತೀನಿ, ಮನೆಯಲ್ಲೂ ನೋಡ್ತೀನಿ ಜಾಸ್ತಿ ಹೊತ್ತು ಎಡಿಟಿಂಗ್. ಆಫೀಸ್ಗೆ ಹೋಗ್ಬಿಟ್ಟು ಅದೇ ಕೆಲಸ ನೋಡೋದು, ಅದಕ್ಕಾಗಿ ಒಂದ್ ಸ್ವಲ್ಪ ಕಣ್ಣು ನನಗೆ ನೋವಕ್ಕೆ ಸ್ಟಾರ್ಟ್ ಆಯ್ತು, ಇಲ್ಲ ನರ್ವ್ಸ್ ಎಲ್ಲ ಒಂದ್ ಸ್ವಲ್ಪ ಪೈನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಒಂದು ಕನ್ಸಲ್ಟ್ ಮಾಡಿದ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ಪವರ್ ಗ್ಲಾಸಸ್, ಬ್ಲೂರೇ ಗ್ಲಾಸಸ್ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ. ಅದು ಸ್ಟಿಲ್ ಇನ್ನೂ ಕಂಟಿನ್ಯೂ ಆಯ್ತು ಅಂದ್ರೆ ಕನ್ಸಲ್ಟ್ ಮಾಡೋಣ ಡಾಕ್ಟರ್ ಹತ್ರ, ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಗಾಡಿ ಎಲ್ಲ ಇನ್ನೂ ಕೈಯಲ್ಲಿ ಐತೆ, ಏನಿಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಿದೆ. ನಮ್ಮ ಭೇಟಿ ನಡೀತಾನೆ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಆಗೋಣ. ನಾನು ಹೇಳೋದು ಯಾವಾಗ್ಲೂ ಒಂದೇ, ಜಸ್ಟ್ ಸೇವ್ ಯುವರ್ ಟೈಮ್ ಫಾರ್ ಯುವರ್ ಸೆಲ್ಫ್. ಹೇಗಾದ್ರೂ ಮಾಡಿ ಒಂದು ದಿನಕ್ಕೆ ನಿಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡೋದಕ್ಕೆ ಸೇವ್ ಮಾಡ್ಕೊಳ್ಳಿ ಟೈಮು. ನಿಮ್ಮ ಹೆಲ್ತ್ ಅನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ. ಈ ವಿಡಿಯೋ ಇಲ್ಲಿವರೆಗೂ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡೋದ್ರಿಂದನೇ ನನಗೆ ಒಂದು ಹುಮ್ಮಸ್ಸು, ಒಂದು ಪ್ರೋತ್ಸಾಹ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ಮಿಕ್ಕಿದೆಲ್ಲ ನಡೆಯೋದು ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್ ಡೇ.